ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಬಂದಿದ್ದೀರಾ. ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ನಿನ್ನೆದು ಎಂಟರ್ ಏನೋ ರಿಟೈರ್ಮೆಂಟ್ ಕೊಟ್ಟಂತೆ IPLಗೆ. ಅದಕ್ಕೆ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಏನೋ ಪವರ್ ಆಫ್ ಕೋಚ್ ಅಂತೆ, ಪವರ್ ಕೋಚ್ ಆಗಿ ಬಂದಾರಂತೆ. ಪವರ್ ಕೋಚ್ ಅಂದರೆ ಅದೇ ಲಾಸ್ಟ್ ಫಿನಿಶಿಂಗ್ ಟೈಮಲ್ಲಿ ಬರ್ತಾರಲ್ಲ ಬ್ಯಾಟ್ಮನ್ಸ್, ಅಂಥವ್ರಿಗೆ ಕೋಚಿಂಗ್, ಪ್ಲೇ ಕೋಚಿಂಗ್ ನಡೀತಂತೆ. ಇವರು ರಿಟೈರ್ಮೆಂಟ್ ಕೊಟ್ಟಿದ್ದು ತುಂಬ ಬೇಜಾರಾಯ್ತಲ್ಲ. ರಿಟೈರ್ಮೆಂಟ್ ಕೊಡಬಾರ್ದಿತ್ತು, ಬೇರೆ ಯಾವುದೋ ಟೀಮಿಗೆ ಆಡಬೇಕಿತ್ತು. ಬಟ್ ಅವ್ರು ಹೇಳಿದ್ರಂತೆ, ನನಗೆ KKR ಬಿಟ್ಟು ಬೇರೆ ಯಾವ ಟೀಮಿಗೆ ಆಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ KKRಗೆ ಕೋಚಾಗಿ ಇದು ಮಾಡ್ತಾರೆ. ಆಮೇಲೆ ಒಳ್ಳೆ ಪ್ಲೇಯರು ಆಂಡ್ರಸ್, ಫಿನಿಶಿಂಗು, ಬೌಲಿಂಗು, ವಿಕೆಟ್ ಇಲ್ಲ KKRಗೆ ವಿಕೆಟ್ ಇಲ್ಲದ ಟೈಮಲ್ಲಿ ವಿಕೆಟ್ ಎಲ್ಲ ತಂದ್ಕೊತಾರೆ. ಒಳ್ಳೆ ಪ್ಲೇಯರ್ ಇದ್ರು. ಯಾಕೆ ಹಂಗೆ ಮಾಡಿದ್ರು ಅಂತ ಗೊತ್ತಿಲ್ಲ. ಆಡ್ಬೋದಿತ್ತು, ಇನ್ನೊಂದು 2-3 ವರ್ಷ ಆಡ್ಬೋದಿತ್ತು. ಅವ್ರೇನು ರಿಟರ್ನ್ ತೊಗೊಳ್ತಿದ್ರು KKR, ಇಲ್ಲ ಬೇರೆ ಟೀಮ್ ಯಾರು ತೊಗೊಳ್ತಿ, CSK ಅವ್ರು ತೊಗೊಳ್ತೀವಿ ಅಂತೇನೋ ಕಮೆಂಟ್ ಏನೋ ಬಂದಿತ್ತು ಮೊನ್ನೆ. ತೊಗೊಳ್ತಾ ಇದ್ರೇನೋ ಅವರು. ಹಂಗ್ಯಾಕೆ ಮಾಡಿದ್ರು? ತಗೊಳ್ತಾ ಇಲ್ಲ. CSK ಅಂತ ಬಿಡ್ತಾ ಇರಲಿಲ್ಲ. CSK ಆಗಲಿ ಇಲ್ಲ ಮತ್ತು ಲಕ್ನೋದವರೆಲ್ಲ ಒಳ್ಳೆ ಕಣ್ಣಿಟ್ಟಿದ್ರು ಅವ್ರ ಮೇಲೆ. ಬೇರೆ ಯಾವುದೋ ಟೀಮ್ ತೊಗೊಳ್ತಾ ಇತ್ತು. RCBನೂ ಏನೋ ಹೇಳಿತ್ತು ತಗೊಳ್ತೀವಿ ಅಂತ. ಹಿಂಗೆ ಸಡನ್ ರಿಟೈರ್ಮೆಂಟ್ ಯಾಕೆ ಕೊಟ್ಟರು? ಫಾಫ್ ಡು ಪ್ಲೇಸಿನೂ ಈ ವರ್ಷ ಆ್ಯಕ್ಷನಿಗೆ ಬರ್ತಾ ಇಲ್ಲಂತೆ. ಇವತ್ತು ವಿಡ್ರಾ ಮಾಡ್ಕೊಂಡಂತೆ ಅವರು. ಪಾಕಿಸ್ತಾನಲ್ಲಿ ಆಡೋಕೆ ಇದ್ದಾರಂತೆ IPL ಬದಲು. ಇನ್ನು ಮುಂದೆ ಬರ್ತೀವೋ ಇಲ್ಲೋ, ತಗೊಳ್ತಾರೋ ಇಲ್ಲೋ ಅಂತೇಳಿ ಅಂದ್ಬಿಟ್ಟು ಅವ್ರಿಗೆ ಬರ್ತಿತ್ತೋ ಏನೋ, ಹಾಗಾಗಿ ಬರ್ತಾ ಇಲ್ಲಂತೆ. ನೋಡೋಣ, ಬರ್ತಾರೋ ಇಲ್ಲ ನೋಡೋಣ. ಹರಾಜ್ ಬರಲಿ. ಇನ್ನೇನು ಬಂತಲ್ಲ, ಇನ್ನು 14ನೇ ತಾರೀಕು 15ನೇ ತಾರೀಕು IPL ಹರಾಜೈತೆ. ಗೊತ್ತಾಗುತ್ತೆ ಯಾರು ಬರ್ತಾರೋ ಯಾರೆಲ್ಲ, ನೋಡೋಣ. ಓಕೆ, ಬೈ ಫ್ರೆಂಡ್ಸ್.